ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ಟೆಸಲ್ ಬೈ ಶಾಲಿನಿ. ಈ ವಿಡಿಯೋದಲ್ಲಿ ಈ ಡಿಸೈನ್ ಹೇಗೆ ಮಾಡೋದಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಈ ಡಿಸೈನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಫಸ್ಟ್ ಸ್ಟೆಪ್ಪು. ನಾನು ಆಲ್ರೆಡಿ ಇಷ್ಟು ಮಾಡಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಒಂದು ಬಿಟ್ಟು ಇಲ್ಲಿಂದ ಶುರು ಮಾಡಿದ್ದೀನಿ. ಆಮೇಲೆ ಐದನ್ನ ಸ್ಕಿಪ್ ಮಾಡಿದ್ದೀನಿ. 1 2 3 4 5 ಸ್ಕಿಪ್ ಮಾಡಿ 6th 7th ಇದನ್ನು ಮಾಡಿದ್ದೀನಿ. ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಆಲ್ರೆಡಿ 1 2 3 4 5 ಆಗಿದೆ. ಇವಾಗ ನೀವು ಇದನ್ನು ಸ್ಟಾರ್ಟಿಂಗ್ ಒಂದು ಲಾಕ್ ಅಂದ್ಕೊಳ್ಳಿ. ಲಾಕ್ ಅಂದ್ಕೊಂಡು 2 ಚೈನ್ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಶುರು ಮಾಡೋದು ಈ ಥರ ಬೇಸ್ ಲೈನ್ ಮಾಡೋದು ಹೇಗೆ ಅಂತಲೇ ಒಂದು ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಹೋಗಿ ಚೆಕ್ ಮಾಡಿ ಇದನ್ನು ಯಾವ ಥರ ಮಾಡೋದು ಅಂತ. ಇವಾಗ ಈ ಡಿಸೈನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ. ಇವಾಗ ಮಾಮೂಲಿ ಇಲ್ಲಿ ಡಬಲ್ ಕ್ರೋಶಾ ಮಾಡಿಕೊಂಡು 1 or 2 ಚೈನ್ ಹಾಕ್ಕೊಂಡು ಈ ಹೋಲ್ ಗ್ಯಾಪ್ಗೆ 6 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಎರಡರಲ್ಲಿ ಒಂದು ಈ ಥರ ಸ್ಲ್ಯಾಂಟಿಂಗ್ ಪುಟ್ ಆರ್ಚ್ನ ಬೇರೆ ವಿಡಿಯೋದಲ್ಲಿ ನಿಧಾನಕ್ಕೆ ತೋರಿಸ್ಕೊಟ್ಟಿದ್ದೀನಿ. ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಮಾಡಿ 2 3 4 5 6 ಈ ಡಿಸೈನಲ್ಲಿ ನಾನು ಆರ್ನ ಮಾಡ್ತಾಯಿದ್ದೀನಿ. ಬೇರೆ ವಿಡಿಯೋದಲ್ಲಿ 4 ಮಾಡಿದ್ದೆ. ಸ್ಲ್ಯಾಂಟಿಂಗಲ್ಲಿ 6 ಮಾಡಿ ಆದಮೇಲೆ ನೆಕ್ಸ್ಟ್ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಸ್ವಲ್ಪ ದೂರಕ್ಕೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ದೂರ ಎಳೆದು ನೋಡಿ ಲಾಕ್ ಮಾಡಿ. ಇದು ನೋಡಿ, ಇವಾಗ ಇದೆರಡು ಆದಮೇಲೆ 1 2 3 4 5 ಆಯ್ತಲ್ವ. ಈಗ 6ನೇದಕ್ಕೆ ಮತ್ತು 7ನೇದಕ್ಕೆ ನಾವು ಆ ಫ್ಲವರ್ನ ಮಾಡ್ಕೋಬೇಕಾಗತ್ತೆ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಸ್ವಲ್ಪ ದೂರ ಬಿಡಿ. ತುಂಬ ಹತ್ತತ್ರ ಹಾಕಿದ್ರೆ ಇದೇನಾಗುತ್ತೆ ಅಂದರೆ ಹಿಂಗೆ ಸ್ವಲ್ಪ ವೇವ್ ಥರ ಓವರ್ಲ್ಯಾಪ್ ಆದಂಗೆ ಹಿಂಗೆ ಬಂದುಬಿಡುತ್ತೆ. ಸೊ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶಾ ಮಾಡಿಕೊಂಡು ಒಂದು ಸತಿ ಚೈನ್ ಹಾಕ್ಕೊಂಡು 1 ಡಬಲ್ ಕ್ರೋಶಾ ಮಾತ್ರ ಮಾಡಿ 7th ಸ್ಲ್ಯಾಂಟಿಂಗಿಗೆ. ನೋಡಿ 5ನ ಬಿಟ್ಟಿದ್ದೀನಿ, 6ನೇದು ಫುಲ್ ಹಾಕ್ಕೊಂಡಿದ್ದೀನಿ, 7ನೇದಕ್ಕೆ ಬರೀ ಒಂದೇ ಒಂದು ಕಂಬ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ 2 3 4 5 ಚೈನ್ ಹಾಕ್ಕೊಂಡು ಹಿಂಗೆ ರಿವರ್ಸ್ ತಿರುಗಿಸ್ಕೊಂಡು ಇಲ್ಲಿ ಮೊದಲನೇ ಕಂಬದ್ದು ನೆಕ್ಸ್ಟ್ ಹೋಲ್ ಇದೆಯಲ್ವಾ, ಈ ಹೋಲ್ಗೆ ಒಂದು ಲಾಕ್ ಹಾಕ್ಕೊಂಡು 2 ಚೈನ್ ಹಾಕಿ ಸೀದಾ ಮಾಡ್ಕೊಳ್ಳಿ ಸೀರೆನ. ಈ ಹೋಲ್ ಇದೆಯಲ್ವಾ, ಇಲ್ಲಿಗೆ ಇದ್ರ ಪಕ್ಕನೇ ಒಂದು ಕಂಬ ಹಾಕ್ಕೊಳ್ಳಿ ಡಬಲ್ ಕ್ರೋಶಾ. ಇದು ಹಾಕಾದ್ಮೇಲೆ 2 ಚೈನ್ ಹಾಕ್ಕೊಂಡು ಇನ್ನೊಂದು ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು 2 ಚೈನ್ ಹಾಕ್ಕೊಂಡು ಇನ್ನೊಂದು ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಮತ್ತೆ 2 ಚೈನ್ ಹಾಕ್ಕೊಂಡು ಇನ್ನೊಂದು ಡಬಲ್ ಕ್ರೋಶಾ ಮಾಡ್ಕೋತೀನಿ. ಒಟ್ಟು 4 ಪೆಟಲ್ಸ್ ಬರಬೇಕು ಇದಕ್ಕೆ. ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ. 4 ಗ್ಯಾಪ್ ಬರಬೇಕು. ಆ ಕಡೆ ಈ ಕಡೆ ಫಸ್ಟದ್ದು ಲೆಕ್ಕ ಇರಲ್ಲ ಅದು. ಇವಾಗ ನೋಡಿ ಎಷ್ಟಾಯಿತು ಅಂತ. ಈ ಫಸ್ಟು 2 ಚೈನು ಒಂದು ಕಂಬ ಹಾಕಿರೋದನ್ನ 2 ಸೇರಿಸಿ ಒಂದೇ ಕೌಂಟ್ ಬರುತ್ತೆ ನೋಡಿ. ಸ್ಟಾರ್ಟಿಂಗ್ 2 ಚೈನ್ ಹಾಕ್ಕೊಂಡು ಒಂದು ಕಂಬ ಹಾಕಿದ್ರಲ್ವಾ, ಅದು ಸಪ್ರೇಟ್ 1 ಕೌಂಟ್ ಆಗುತ್ತೆ. ಅದೇನು ಸಪ್ರೇಟ್ ಲೆಕ್ಕ ಹಾಕ್ಕೊಳ್ಳೋಂಗಿಲ್ಲ. 1 ಗ್ಯಾಪ್ ಆಯಿತು, 2 ಗ್ಯಾಪ್ ಆಯಿತು, 3 ಗ್ಯಾಪ್ ಆಯಿತು, 4 ಗ್ಯಾಪ್ ಆಯಿತು. ಇವಾಗ 4 ಗ್ಯಾಪ್ ಆದಮೇಲೆ 4 ಪೆಟಲ್ಸ್ಗೆ 4 ಗ್ಯಾಪ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡಿ. ಅದೇ ಗ್ಯಾಪ್ಗೆ ಇದೇ ಗ್ಯಾಪ್ಗೆ ಲಾಕ್ ಆದಮೇಲೆ ಇಲ್ಲಿ 1 ಕಂಬ ಹಾಕಿ ಶುರು ಮಾಡಿದ್ದಲ್ವಾ, ನೆಕ್ಸ್ಟ್ ಇನ್ನು ಮಿಕ್ಕಿರೋ ಕಂಬಗಳನ್ನ ಹಾಕ್ಕೋಬೇಕು. ಒಂದಾಗಿತ್ತು, ಇವಾಗ 2ನೇದು. ಈ ಥರ ಟೋಟಲ್ 6 ಮಾಡ್ಕೋತಾ ಇದ್ದೀವಲ್ವ, ಹಾಗೆ ಮಾಡ್ಕೋಬೇಕು. ಇದು 3ನೇದು. ಇದು 4,
5 6 ನೋಡಿ 6 ಆದಮೇಲೆ ಈ ಥರ ಬಂದಿದೆ. 6 ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪ ದೂರ ಎಲ್ಲಿ ಬರುತ್ತೆ ನೋಡಿಕೊಂಡು ಇನ್ನೊಂದು ಡಬಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟು 5 ಸ್ಲ್ಯಾಂಟಿಂಗ್ನ ಕಂಟಿನ್ಯೂ ಮಾಡ್ಕೊಳ್ಳೋದು. ಈ ಥರ 1ರಿಂದ 1ಕ್ಕೆ 5 ಸ್ಲ್ಯಾಂಟಿಂಗ್ ಗ್ಯಾಪ್ ಇದೆ. ನಿಮ್ಗೆ ಇನ್ನೂ ಹತ್ತತ್ರ ಬೇಕು ಅಂದರೆ 3 ಅಥವಾ 4 ಬಿಟ್ಕೊಳ್ಳಿ. ನಾನು ಇಲ್ಲಿ 5 ಬಿಟ್ಟಿದ್ದೀನಿ ಮಧ್ಯ ಗ್ಯಾಪ್ಗೆ. ಈಗ ಇದೆರಡು ಕೌಂಟ್ ಬಿಟ್ಬಿಡಿ. ಇದಾದಮೇಲೆ 5 ಹಾಕ್ಕೊಂಡು ನೆಕ್ಸ್ಟ್ 6ನೇದು 7ನೇದಕ್ಕೆ ಈ ಥರ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗುತ್ತೆ. ಇದು ಲಾಸ್ಟಿಗೆ ಡಬಲ್ ಕ್ರೋಶ ಮಾಡಿಲ್ಲ, ಹಾಗೆ ಬಟ್ಟೆಗೆ ಲಾಕ್ ಮಾಡಿ ದಾರನ ಎಂಡ್ ಮಾಡಿದ್ದೀನಿ. ಲಾಸ್ಟಲ್ಲಿ ಇದೇ ಥರ ಬಂದಿದೆ. ಮತ್ತು ಫ್ರಂಟ್ ಕೂಡ ಹೀಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ, ಒಂದು ಎಕ್ಸ್ಟ್ರಾ ಹಾಕ್ಕೊಂಡು ಮಾಡಿದ್ದೀನಿ. ಇನ್ನು ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನು. ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ಈ ಥರ ಪೆಟಲ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಎಕ್ಸ್ಟ್ರಾ ದಾರಗಳು ಏನಿದೆ ಅದನ್ನು ಲಾಸ್ಟಲ್ಲಿ ಗ್ಲೂ ಹಾಕಿ ಅಂಟಿಸ್ಬೇಕು. ಈಗ ನೆಕ್ಸ್ಟು ಸ್ಪೇಸ್ ಕೊಟ್ಟಿದ್ವಲ್ಲ, ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ವಲ್ಲ, ಈ ಗ್ಯಾಪ್ ಇದೆಯಲ್ಲ, ಇದು ಒಳಗಡೆಯಿಂದ ನೀಡಲ್ ತಗೊಂಡು ಇದನ್ನು ಫುಲ್ ಎಳ್ಕೊಂಬಿಡಿ. ಎಳ್ಕೊಂಡು ಇದನ್ನು ಗಂಟು ಹಾಕ್ಕೊಳ್ಳಿ. 2 ಸಲ ಗಂಟು ಹಾಕ್ಕೊಳ್ಳಿ. ನಾರ್ಮಲಾಗಿ ಗಂಟು ಹಾಕ್ತಿರಲ್ಲ ನೀವು, ಅದೇ ಥರ 2 ಸಲ ಗಂಟು ಹಾಕಿದ್ದಾದಮೇಲೆ ಈ ಎಕ್ಸೆಸ್ ದಾರನ ಹಿಂದೆ ಸೇರಿಸ್ಕೊಂಡಿಟ್ಕೊಳ್ಳಿ. ಹಿಂದೆ ಸೇರಿಸ್ಕೊಂಡು ಈ ಗಂಟು ಹಾಕಿದ್ವಲ್ಲ ಆ ಗ್ಯಾಪಲ್ಲಿನೇ ನೀಡಲ್ನ ಸೇರಿಸ್ಕೊಳ್ಳಿ. ಈಗ ನೀಡಲ್ನ ಸೇರಿಸ್ಕೊಂಡಾದ್ಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಎಳ್ಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿ ಮತ್ತೆ ಇನ್ನೊಂದು ಚೈನ್ ಹಾಕ್ಕೊಳ್ಳಿ. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಫಸ್ಟ್ ಗ್ಯಾಪ್ ಇದೆಯಲ್ಲ ಪೆಟಲ್ಗೆ, ಆ ಫಸ್ಟ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 2ರಲ್ಲಿ 1, 2ರಲ್ಲಿ 1. ಈ ಕಡೆ 2 ಚೈನ್ ಹಾಕಿರೋ ಕಡೆ ಲಾಕ್ ಮಾಡಿದ್ದೀವಿ. ಅದ್ರ ನೆಕ್ಸ್ಟ್ ಹೋಲಲ್ಲಿ ಕಂಬಗಳನ್ನ ಮಾಡ್ಕೋತಾ ಇದ್ದೀವಿ. ಆದಷ್ಟು ಎಲ್ಲ ಒಂದೇ ಸಮ ಬರೋ ಥರ ಮಾಡ್ಕೊಳ್ಳಿ. ಈ ಗ್ಯಾಪ್ನ ಹಿಂಗೆ ಎಳ್ದಿಟ್ಕೊಳ್ಳಿ ಸ್ವಲ್ಪ, ಅವಾಗ ನಿಮಗೆ ಗ್ಯಾಪ್ ಸಿಗುತ್ತೆ ವರ್ಕ್ ಮಾಡೋದಕ್ಕೆ. 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. 3 ಆಯಿತು. ನೀವು 4 ಆದರೂ ಮಾಡ್ಕೋಬೋದು, 5 ಆದರೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪೆಟಲ್ ಅಗಲವಾಗಿ ಚೆನ್ನಾಗಿ ಬರಲಿ ಅಂತ ಹೇಳಿ 5 ಹಾಕ್ಕೋತಾ ಇದ್ದೀನಿ. 5 ಪೆಟಲ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಈ ಫಸ್ಟ್ ಕಂಬ ಇದೆಯಲ್ವಾ, ಈ ಥರ 5 ಕಂಬಗಳು ಮಾಡ್ಕೊಂಡಾದ್ಮೇಲೆ ಒಂದು ಚೈನ್ ಹಾಕ್ಕೊಂಡು ಈ ಕಂಬ ಇದೆಯಲ್ವಾ ಬ್ಲೂ ಕಲರ್ದು, ಅದ್ರ ಮೇಲೇ ಒಂದು ಲಾಕ್ ಹಾಕ್ಕೊಬೇಕು ನೀವು. ಅದ್ರ ಮೇಲೆ ಒಂದು ಲಾಕ್ ಹಾಕಿದ್ಮೇಲೆ ಮತ್ತೆ ಇನ್ನೂ ಒಂದು ಚೈನ್ ಹಾಕ್ಕೊಂಡು ಅದ್ರ ನೆಕ್ಸ್ಟ್ ಹೋಲ್ ಇದೆಯಲ್ವಾ, ಆ ಕಂಬದ ಪಕ್ಕ ಒಂದು ಹೋಲ್ ಇದೆಯಲ್ಲ, ಅಲ್ಲಿಗೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಮತ್ತೆ 5 ಡಬಲ್ ಕ್ರೋಶ ಮಾಡ್ಕೋಬೇಕು ಇದು ಗ್ಯಾಪಿಗೆ. ಆ ಗ್ಯಾಪ್ ಸ್ವಲ್ಪ ಎಳ್ದಿಟ್ಕೊಳ್ಳಿ, ಅವಾಗ ನಿಮಗೆ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. 2, 3, 4 ಹಾಕಿದ್ರೂ ಚೆನ್ನಾಗಿರುತ್ತೆ, 5 ಹಾಕಿದ್ರೂ ಚೆನ್ನಾಗಿರುತ್ತೆ. ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಹೇಗೆ ಚೆನ್ನಾಗಿ ಬರ್ತಿದೆ ಅಂತ. ಮತ್ತು ಇದು 5 ಆಯಿತು. ಇವಾಗ ಮತ್ತೆ ನಾನು ಈ ಕಂಬ ಇದೆಯಲ್ಲ ಅದಕ್ಕೆ ಒಂದು ಚೈನ್ ಹಾಕ್ಕೊಂಡು ಆ ಕಂಬದ ಮೇಲೆ ಚುಚ್ಚಿ ಲಾಕ್ ಮಾಡ್ತಿದ್ದೀನಿ. ಕಂಬದ ಮೇಲೆ ಚುಚ್ತಾ ಇದ್ದೀನಿ ನಾನು ಲಾಕ್ ಮಾಡೋ ಟೈಮಲ್ಲಿ ನೋಡಿ. ಅದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಈ ಹೋಲ್ಗೆ 5 ಡಬಲ್ ಕ್ರೋಶ ಮಾಡ್ಕೋಬೇಕು. ಇದೇ ಥರ ಇಲ್ಲಿವರೆಗೂ ಮಾಡ್ಕೋಬೇಕು. ಒಟ್ಟು 4 ಪೆಟಲ್ ಆಗಬೇಕು. ಇವಾಗ 2 ಪೆಟಲ್ ಆಗಿದೆ, ಇನ್ನು 2 ಪೆಟಲ್ ಆಗಬೇಕು. ಇವಾಗ ಇದು 4 ಪೆಟಲ್ ಆಗಿದೆ. 1, 2, 3, 4 4 ಸತಿ ಪೆಟಲ್ ಆದಮೇಲೆ ಇದು 5ನೇ ಕಂಬ ಆದಮೇಲೆ ಈ ಹೋಲ್ ಕಾಣಿಸ್ತಿದೆಯಲ್ವಾ, ಲಾಸ್ಟಲ್ಲಿ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿರ್ತೀವಲ್ಲ, ಆ ಹೋಲ್ಗೆ ಲಾಕ್ ಮಾಡ್ಕೋಬೇಕು. ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಈ ಹೋಲ್ಗೆ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ದಾರ ಸ್ವಲ್ಪ ಎತ್ತಿ ಟ್ರಿಮ್ ಮಾಡ್ತಾಯಿದ್ದೀನಿ.
ಇದೇ ಥರ ನಾವು ಎಲ್ಲೆಲ್ಲಿ ಪೆಟಲ್ಸ್ ಬಿಟ್ಟಿರ್ತೀವೋ ನೆಕ್ಸ್ಟ್ ಇಲ್ಲಿಗೂ ಇದೇ ಥರ ಮಾಡ್ಕೊಳ್ಳೋದು. ಸೀರೆ ಫುಲ್ ಇದೇ ಥರ ಪೆಟಲ್ಸ್ ಮಾಡೋದು. ಇದು ಗಮ್ ಹಾಕಿ ಹಿಂದೆ ಗ್ಲೂ ಹಾಕಿ ಅಂಟಿಸಿದ್ರೆ ಇದು ಹೀಗೆ ಪೆಟಲ್ ನೀಟಾಗಿ ಕಾಣುತ್ತೆ ನೋಡಿ. ಎಲ್ಲ ಪೆಟಲ್ಸು ಹೀಗೆ ನೀಟಾಗಿ ಕಾಣಿಸುತ್ತೆ. ಸೀರೆ ಡಿಸೈನ್ ಪೂರ್ತಿ ಇದೇ ಥರ ಮಾಡ್ಕೊಳ್ಳೋದು. ಈ ಎಕ್ಸೆಸ್ ದಾರ ಏನು ಕಾಣ್ತಿದೆಯೋ ಅದನ್ನೆಲ್ಲ ಇನ್ನು ತಲೆ ಕೆಡಿಸ್ಕೋಬೇಡಿ, ಅದು ಲಾಸ್ಟಲ್ಲಿ ಗಮ್ ಹಾಕಿ ಅಂಟಿಸ್ತೀವಿ. ಈ ಡಿಸೈನ್ ಈಗ ನೋಡೋದಕ್ಕೆ ಈ ಥರ ಕಾಣಿಸ್ತಿರುತ್ತೆ ವರ್ಕ್ ಮಾಡುವಾಗ. ಇದು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ ಎಷ್ಟು ಚೆನ್ನಾಗಿದೆ ಪೆಟಲ್ಸ್. ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಈ ಪೆಟಲ್ ಹತ್ತಿರದಿಂದ ಈ ಥರ ಕಾಣುತ್ತೆ. ಫೈನಲಾಗಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ಕಾಂಬಿನೇಷನ್ ಅಂತೂ ಮಸ್ತಾಗಿದೆ. ಇದರಲ್ಲಿ ಜಡೆ ಡಿಸೈನ್ ಕೂಡ ದಪ್ಪ ದಪ್ಪಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಕ್ವೆಸ್ಟೆಡ್ ವೀಡಿಯೋಸ್ ಮತ್ತು ಬೇರೆ ಬೇರೆ ಹೊಸ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ಸ್ಟಾಗ್ರಾಮಲ್ಲಿ ಕೂಡ ಟಿಪ್ಸ್ ಮತ್ತು ಶಾರ್ಟ್ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ.